ಈಗ ನಮ್ಮ ಭಾರತದಲ್ಲಿ ಏನಂದ್ರೆ, ರಾಮ ಯಾಕೆ ಶಂಭುಕನನ್ನ ಕೊಂದ ಅಂತ ಕೇಳಿದವರು ಜಾತ್ಯತೀತರು, ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿಯರನ್ನು ಯಾರು ಕೊಂದ್ರು ಯಾಕೆ ಕೊಂದ್ರು ಅಂತ ಕೇಳಿದವರು ಕೋಮುವಾದಿಗಳು. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಈ ಕೋಮುವಾದಿ ಜಾತ್ಯತೀತತೆಯ ಬಡದಾಟ ಏನೇ ಸುಟ್ಕೊಂಡು ಸಾಯ್ಲತ್ಲಾಗೆ. ನನ್ನ ಪ್ರಶ್ನೆ ಇರೋದು, ಒಂದು ದೇಶದಲ್ಲಿ ಇತಿಹಾಸ ಸರಿಯಾಗಿ ಯಾವುದೇ ಸಿದ್ಧಾಂತಗಳ ಲೇಪವಿಲ್ಲದೆ ಬೋಧಿಸುವುದಕ್ಕೆ ಏನಾಗುತ್ತೆ? ಹಿಂಗೆ ನಡೆದಿತ್ರಿ. ಅದರ ಭಾರವನ್ನು ಈಗಿನ ತಲೆಮಾರಿನವರು ಎದೆ ಮೇಲೆ ಹೊತ್ಕೊಂಡು ಮಲಕಬೇಕಾಗಿಲ್ಲ, ಬೆನ್ನ ಮೇಲೆ ಹೊತ್ಕೊಂಡು ಓಡಾಡಬೇಕಾಗಿಲ್ಲ. ಆಸ್ ಕ್ಲಿಯರ್ ಆಸ್ ದ್ಯಾಟ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಬ್ರಿಟಿಷರು ಹೋಗಿ ಸುಮ್ಮನೆ ಹೋಗಿದ್ರಾಗ್ತಿತ್ತು, ಬೆಂಕಿ ಹಚ್ಚೋದು. 563 ಸಂಸ್ಥಾನಗಳಿಗೆ ಹೇಳಿದ್ರು, ನೋಡ್ರಪ್ಪ ನಾವಂತೂ ಹೋಗ್ತಾ ಇದೀವಿ, ಈ ಕಡೆ ಇಂಡಿಯಾ ಇದೆ, ಆ ಕಡೆ ಪಾಕಿಸ್ತಾನ ಇದೆ, ನೀವು ಬೇಕಿದ್ರೆ ಇಂಡಿಯಾ ಜೊತೆ ಸೇರ್ಕೊಳ್ಳಿ, ಬೇಡ ಅಂದ್ರೆ ಪಾಕಿಸ್ತಾನ ಜೊತೆ ಸೇರಿ, ಅಥವಾ ಎರಡೂ ಬೇಡ ಅಂದ್ರೆ ನಿಮ್ಮದೇ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ಹೈದರಾಬಾದ್ನಲ್ಲಿ ನಿಜಾಮ ಆಳ್ತಿದ್ದ, ಅವನಿಗೆ ತಲೆಗೆ ಹೋಗ್ತು, ನಾನು ಯಾಕೆ ಸ್ವತಂತ್ರ ದೇಶ ಮಾಡ್ಕೋಬಾರ್ದು. ಅವನದೊಂದು ಸೈನ್ಯ ಇತ್ತು, ಒಂದು 22,000 ಸೈನಿಕರಿದ್ರು. ಇನ್ನೊಂದು ತಯಾರಾಗಿದ್ದು ರಜಾಕಾರರ ಪಡೆ, 2 ಲಕ್ಷ ಜನ ರಜಾಕಾರರು. ಅವ್ರು ಮಾಡಿದ್ದೇನು, ಭಾರತದ ಜೊತೆಗೆ ಸೇರ್ಕೊಳ್ತೀವಿ ಅಂತ ಪ್ರತಿಯೊಬ್ಬರನ್ನು ಕತ್ತರಿಸಿದ್ರು. ಇದು ಪ್ರತ್ಯೇಕ ದೇಶ ಅಲ್ಲ, ಭಾರತದ ಜೊತೆಗೆ ಹೋಗಬೇಕು ಅಂತ ಹೇಳಿದ ಪ್ರತಿಯೊಬ್ಬರನ್ನು ಕತ್ತರಿಸಿದ್ರು. ಕಮ್ಯುನಿಸ್ಟರನ್ನ ಬಿಡ್ಲಿಲ್ಲ. ಹೆಂಗೆ ಕಾಶ್ಮೀರ ಹಿಂದೂ ರಾಜನಿಂದ ಆಳಲ್ಪಡ್ತಾ ಇದ್ದ ಮುಸ್ಲಿಂ ಬಾಹುಳ್ಯದ ರಾಜ್ಯ ಆಗಿತ್ತಲ್ಲ, ಹಂಗೆ ಹೈದರಾಬಾದು ಮುಸ್ಲಿಂ ರಾಜನಿಂದ ಆಳಲ್ಪಡ್ತಾ ಇದ್ದ ಹಿಂದೂ ಬಾಹುಳ್ಯದ ರಾಜ್ಯ. ಆ ರಾಜನ ತಲೆಗೆ ತುಂಬಿತು, ದೇಶ ವಿಭಜನೆ ಆಗ್ಬಿಟ್ಟಿದೆ. ಮುಸ್ಲಿಮರು ತಮಗೆ ಪಾಕಿಸ್ತಾನ ಹತ್ರ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ, ಪೂರ್ವ ಪಾಕಿಸ್ತಾನ ಹತ್ರ ಇದ್ರೆ ಪೂರ್ವ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ಹಂಗೆ ಉಳಿದವರೆಲ್ಲ ಹೈದರಾಬಾದಿಗೆ ಬಂದ್ಬಿಡ್ತಾರೆ ಉಳಿದ ಕಡೆಯಿಂದ. ಆ ಕನಸಿಗೆ ತಡೆಯಾಗಬಹುದಾಗಿದ್ದವರು ಯಾರು? ಹಿಂದೂಗಳು. ಯಾಕಂದ್ರೆ ಅವ್ರು ಭಾರತದ ಜೊತೆಗೆ ಇರಬೇಕು ಅನ್ನೋದು. ಅವ್ರ್ಯಾಕೆ ಪಾಕಿಸ್ತಾನ ಅಂತಾರೆ? ಕತ್ತರಿಸ್ರಿ ಅವ್ರನ್ನ. ನಿಮಗೆ ಹೇಳ್ತೀನಿ, ಹಳ್ಳಿಗಳು ಉಳಿಲಿಲ್ಲ, ಕುಟುಂಬಗಳು ಉಳಿಲಿಲ್ಲ, ಸತ್ಯಾನಾಶ ಸರ್ವನಾಶ. ಅಲ್ಲಿನ ಜನ ಹೇಳೋದು 2 ಲಕ್ಷ ಕಗ್ಗೊಲೆಗಳಾದವು ಅಂತ. 2 ಲಕ್ಷ ಕಗ್ಗೊಲೆಗಳು. ನರಮೇಧ ನಡೆದು ಹೋಗ್ಬಿಟ್ಟಿತ್ತು. ಹಾಗೆ ನರಮೇಧಕ್ಕೆ ಒಳಪಟ್ಟವರ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಇದ್ರು, ಅವರ ತಂಗಿ ಇದ್ರು.